ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿ: ಬೆಳ್ಳುಳ್ಳಿ, ಟೊಮಾಟೊ, ಕೊತ್ತಂಬರಿ ಸೊಪ್ಪು, ಬಿರಿಯಾನಿ ಎಲೆ, 2 ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣಸು, ಪುದೀನ, ಹಸಿ ಶುಂಠಿ, ಚಕ್ಕೆ ಲವಂಗ. ಈಗ ಮಿಕ್ಸಿಯಲ್ಲಿ ನಾನು ಮೊದಲಿಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದರ ನಂತರ ಹಸಿಮೆಣಸು, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಇದಿಷ್ಟನ್ನು ನೀರು ಹಾಕದೆ ಮಿಕ್ಸಿ ಮಾಡ್ಕೋಬೇಕು. ಈರುಳ್ಳಿಯಲ್ಲಿ ನೀರು ಇರೋದ್ರಿಂದ ಸೊ ಗಟ್ಟಿಯಾಗಿ ಗ್ರೈಂಡ್ ಆಗುತ್ತೆ. ಸೊ ಮಸಾಲೆಗೆ ಸ್ವಲ್ಪ ನೀರು ಆಗಬಾರ್ದು. ನೋಡಿ, ಈ ಥರ ಮಿಕ್ಸಿ ಆಗುತ್ತೆ. ಇದು ನನ್ನ ಪಾಟಲ್ಲಿ ಇರೋವಂಥ ಬಿರಿಯಾನಿ ಪ್ಲ್ಯಾಂಟು. ಇದರಿಂದ ನಾನು 2 ಎಲೆಯನ್ನು ತೊಗೊಳ್ತಾ ಇದ್ದೀನಿ. ಮತ್ತು ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. ಸೊ ಕುಕ್ಕರಲ್ಲಿ ಎಣ್ಣೆ ಹಾಕಿ 1 ಏಲಕ್ಕಿ, ಚಕ್ಕೆ ಲವಂಗ, ಹೆಚ್ಚಿಟ್ಕೊಂಡಿರೋ ಹಸಿಮೆಣಸು, ಈರುಳ್ಳಿ. ನಿಮಗೆ ಖಾರ ಬೇಕಂದರೆ ಇನ್ನೊಂದು 2 ಹಸಿಮೆಣಸು ಜಾಸ್ತಿ ಹಾಕ್ಕೋಬೋದು. ಸೊ ಈಗ ಈರುಳ್ಳಿ, ಹಸಿಮೆಣಸು, ಚಕ್ಕೆ ಲವಂಗ ಎಲ್ಲ ಹಾಕಿರೋದನ್ನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ರುಬ್ಕೊಂಡಿರೋವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಈ ಮಸಾಲೆ ಚೆನ್ನಾಗಿ ಮಸಾಲೆ ಸ್ಮೆಲ್ ಹೋಗೋವರೆಗೂ ನೀವು ಫ್ರೈ ಮಾಡಬೇಕು. ಸೊ ಎಣ್ಣೆ ಬಿಟ್ಕೊಳ್ಳೋವರೆಗೂ. ಅದರಲ್ಲಿ ಈಗ ಬಿರಿಯಾನಿ ಎಲೆ ಮತ್ತು ಅರಿಶಿನ ಪುಡಿನೂ ಹಾಕಿ ನಾನು ಫ್ರೈ ಮಾಡ್ತೀನಿ. ಸೊ ಆಗ ಮಸಾಲೆದು ಹಸಿ ಸ್ಮೆಲ್ ಬರೋಲ್ಲ. ಸೊ ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ 1 kg ಚಿಕನ್ದು ಬಿರಿಯಾನಿ ನಾನು ಇವತ್ತು ಮಾಡ್ತಾಯಿರೋದು. ಸೊ ಚಿಕನ್ ತೊಳೆದಿಟ್ಕೊಂಡಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಉಪ್ಪು ನಾನು ಅಳತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ 1 ವಿಷಲ್ ಕೂಗಿಸ್ಕೋಬೇಕು. 1 ವಿಷಲ್ ಸಾಕು ಚಿಕನ್ ಆಗಿರೋದ್ರಿಂದ. ಸೊ 2 ಸ್ಪೂನ್ ಧನಿಯಾ ಪೌಡರ್ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಈ ಥರ ಗ್ರೇವಿ ಥರ ಆಗುತ್ತೆ. ಸೊ ಅದಾದಮೇಲೆ ನಾನು ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ 5 ಜನ ಮೆಂಬರಿಗೆ ಆಗುವಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. 1 ಕಪ್ ಹಾಲು, ಪುದೀನ, ಕೊತ್ತಂಬರಿ ಮತ್ತು ಟೊಮೊಟೊ ಹೆಚ್ಚಿಟ್ಕೊಂಡಿರೋದನ್ನು ಎಲ್ಲ ಹಾಕಿ ಅಳತೆಗೆ ತಕ್ಕಷ್ಟು ಮತ್ತು ನೀರು ಹಾಕ್ತಿದ್ದೀನಿ. ಸೊ ಅಕ್ಕಿ ಅಳತೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ನೀವು ಹಾಕ್ಕೊಳ್ಳಿ. ಸೊ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಸೊ ತುಪ್ಪ ಹಾಕೋದ್ರಿಂದ ಬಿರಿಯಾನಿಯಲ್ಲಿ ಸ್ವಲ್ಪ ಟೇಸ್ಟು ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಸೊ ಈ ಥರ ಹಾಕಿ 2 ವಿಷಲ್ ಕೂಗಿಸಿ ಬಿಸಿ ಬಿಸಿ ಬಿರಿಯಾನಿ